ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಾಸ್ಟ್ ಅಕೌಂಟಿಂಗಲ್ಲಿ ಬರುವಂಥ ಒಂದು ಕಾನ್ಸೆಪ್ಟು ಮೆಷಿನ್ ಅವರ್ ರೇಟ್ ಅಂತ. ಇದು 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎವರಿ ಸೆಮ್ ಎಕ್ಸಾಮಿನೇಷನ್. ಓಕೆ, ಇಲ್ಲೊಂದು ಕ್ವಶನ್ ಇದೆ ನೋಡಿ. ಈ ಕ್ವಶನ್ ಇಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ ಮೆಷಿನ್ ಅವರ್ ರೇಟ್. ಫಸ್ಟ್ ನಾವು ಕ್ವಶನ್ ಡಿಸ್ಕಷನ್ ಮಾಡೋಣ, ಆಮೇಲೆ ನೆಕ್ಸ್ಟ್ ನಾನು ಸಾಲ್ಯೂಷನ್ನು ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ರೆಂಟ್ ಆ್ಯಂಡ್ ರೇಟ್ಸ್ ಫಾರ್ ದ ಡಿಪಾರ್ಟ್ಮೆಂಟ್ 24,000 ಪರ್ ಹ್ಯಾನಮ್. ರೆಂಟ್ ಮತ್ತು ರೇಟ್ಸ್ನ ಎಷ್ಟಾಗಿದೆ ಅಪ್ಪ ಅಂತ ಅಂದರೆ ಒಂದು ಇಯರಿಂದು 24,000 ಆಗಿದೆ. ನೆಕ್ಸ್ಟ್ ಲೈಟಿಂಗ್ ಆ್ಯಂಡ್ ಈಟಿಂಗ್ ಫಾರ್ ದ ಡಿಪಾರ್ಟ್ಮೆಂಟ್ 6,000 ಪರ್ ಆ್ಯನಮ್. ಒಂದು ವರ್ಷದ ಎಷ್ಟಾಗಿದೆ ಅಂತಂದರೆ 6,000 ಪರ್ ಆ್ಯನಮ್ ಆಗಿದೆ. ನೆಕ್ಸ್ಟು ಸೂಪರ್ವಿಸರ್ ಸ್ಯಾಲ್ರಿ ಮೀನ್ಸ್ ನಥಿಂಗ್ ಬಟ್ ಸ್ಯಾಲ್ರಿ, ಎಂಪ್ಲಾಯೀಸ್ ಸ್ಯಾಲ್ರಿ ಇನ್ ದ ಡಿಪಾರ್ಟ್ಮೆಂಟ್ 12,000 ಪರ್ ಆ್ಯನಮ್ ಆಗಿದೆ. ಇನ್ಶೂರೆನ್ಸ್ ಫಾರ್ ದ ಡಿಪಾರ್ಟ್ಮೆಂಟ್ 6,000 ಪರ್ ಆ್ಯನಮ್. ಲುಬ್ರಿಕೆಂಟ್ಸ್ ಆ್ಯಂಡ್ ಕಾಟನ್ಸ್ ವೇಸ್ಟ್ ಫಾರ್ ದ ಮೆಷಿನ್ 600 ಪರ್ ಆ್ಯನಮ್. ನಮಗೆಲ್ಲ ಇದು ಕ್ವಶನ್ ಗೊತ್ತಾಗೇ ಬಿಡುತ್ತೆ ನೋಡಿ. ರೆಂಟ್ ಆ್ಯಂಡ್ ರೇಟ್ಸ್ನ ನಾವು ಯಾವುದ ಬೇಸಿಸ್ ಮೇಲೆ ತೊಗೊತೀವಪ್ಪ ಅಂತ ಅಂದರೆ ಏರಿಯಾ ಆಕ್ಯುಪೈಡ್, ಎಷ್ಟು ಏರಿಯಾ ಆಕ್ಯುಪೈಡ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ. ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಕೂಡ ಅಷ್ಟೇ. ನೆಕ್ಸ್ಟ್ ಎಂಪ್ಲಾಯೀಸ್ ಎಷ್ಟು ಅವರ್ಸ್ ಅಥವಾ ಎಷ್ಟು ವರ್ಕ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ತೊಗೊತೀವಿ. ಇನ್ಶೂರೆನ್ಸ್ ಎಲ್ಲ ಸ್ಟೂಡೆಂಟ್ಸು ಏನು ಮಾಡ್ತಾರಪ್ಪ ಅಂತಂದರೆ ಇನ್ಶೂರೆನ್ಸ್ನ ಎಂಪ್ಲಾಯೀಸ್ ಮೇಲೆ ಇನ್ಶೂರೆನ್ಸ್ ಮಾಡ್ತಾರೆ. ಅದು ರಾಂಗ್ ಆಗುತ್ತೆ. ಎಂಪ್ಲಾಯೀಸ್ ಮೇಲೆ ಇನ್ಶೂರೆನ್ಸ್ ಮಾಡೋದಲ್ಲ, ಮೆಷಿನಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಇದು ಮೆಷಿನ್ ಅವರ್ ರೇಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಮೆಷಿನಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಹೊರತು ಎಂಪ್ಲಾಯೀಸ್ಗೆ ಇನ್ಶೂರೆನ್ಸ್ ಮಾಡಿಸಿರಲ್ಲ. ಓಕೆನಾ. ನೆಕ್ಸ್ಟ್ ಕಾಟನ್ ವೇಸ್ಟ್, ಅದು ಡೈರೆಕ್ಟಾಗೆ ಕೊಟ್ಟಿದ್ದಾರೆ, ಯಾವುದೇ ಒಂದು ಬೇಸಿಸ್ ಇಲ್ಲ. ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಿದೆ ಅಂತ ನೋಡೋಣ. ದ ಕಾಸ್ಟ್ ಆಫ್ ದ ಮಿಷಿನ್ ಈಸ್ 32,000 ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ ಲೈಫ್ ಆಫ್ ದ 10 years ಈಸ್ ₹2,000. ನೋಡಿ, ಇದನ್ನು ಡಿಪ್ರಿಸಿಯೇಷನ್ ಅಂತ ಕರೀತಾರೆ. ಡಿಪ್ರಿಸಿಯೇಷನ್ನ ಫಾರ್ಮುಲಾ ಏನಪ್ಪ ಅಂತ ಅಂದರೆ ಕಾಸ್ಟ್ ಆಫ್ ಮಿಷಿನ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಇನ್ ದ ಟರ್ಮ್ ಆಫ್ ಮಿಷಿನ್. ಓಕೆನಾ. ಇಲ್ಲಿ ಇನ್ನೊಂದು ಕಡೆ ಸೊಲ್ಯೂಷನ್ ಮಾಡಿದಾಗ ತೋರಿಸ್ತೀನಿ ಅದನ್ನ, ಡಿಪ್ರಿಸಿಯೇಷನ್ ಫಾರ್ಮುಲಾ ಏನು ಅಂತ. ಈಗ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟು ಇದನ್ನು ಮೈನಸ್ ಮಾಡಬೇಕು. ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರಲ್ಲ ಅವನ್ನ ಮೈನಸ್ ಮಾಡಬೇಕು. ನೆಕ್ಸ್ಟು ದ ಮೆಷಿನ್ ವಿಲ್ ವರ್ಕ್ಸ್ ಫಾರ್ 2 hours ಡ್ಯೂರಿಂಗ್ ದ ಇಯರ್. ಇದೇನಪ್ಪ ಅಂತಂದರೆ ಪರ್ ಯೂನಿಟ್ ಕಂಡುಹಿಡಿಯೋದಕ್ಕೆ 2,000 hours ಕೊಟ್ಟಿದ್ದಾರೆ. ಪರ್ ಯೂನಿಟ್ ಆರಾಮಾಗಿ ಕಂಡುಹಿಡಿಬೋದು. ದ ಮೆಷಿನ್ ಅಕ್ಯುಪೈಡ್, ನಾನು ಹೇಳಿದ್ನಲ್ಲ ಮೆಷಿನ್ ರೆಂಟ್ ಆ್ಯಂಡ್ ರೇಟ್ಸ್ ಅಕ್ಯುಪೈಡ್ 1/4 ಅಷ್ಟು ಸ್ಪೇಸ್ನ ಅಕ್ಯುಪೈಡ್ ಮಾಡಿದೆ ಡಿಪಾರ್ಟ್ಮೆಂಟು. ನೆಕ್ಸ್ಟು ಆಪ್ಷನ್ ಡಿ 3 out of 18 ಪಾಯಿಂಟ್ಸ್ ಲೈಟ್ ಪಾಯಿಂಟ್ಸ್ ಆರ್ ಫಾರ್ ದಿಸ್ ಮೆಷಿನ್ ಅಂತ ಐತೆ. ಅವ್ರು ಅಕಸ್ಮಾತ್ ಇದನ್ನು ಕೊಡಲಿಲ್ಲ ಅಂತ ಅಂದಾಗ ನಾವು ಯಾವುದೋ ಮೆಷಿನ್ ಅಕ್ಯುಪೈಡ್ ಇರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ತೊಗೊಳ್ತಾ ಹೋಗ್ತೀವಿ. ನೆಕ್ಸ್ಟು ದೇರ್ ಆರ್ 5 machines ಆಫ್ ದ ಸೇಮ್ ಕಾಸ್ಟ್ ಇನ್ ದ ಡಿಪಾರ್ಟ್ಮೆಂಟ್. ಎಷ್ಟು ಮಿಷಿನ್ಸ್ ಇದ್ದಾವೆ ಅಂತ ಅಂದರೆ 5 machines ಇದ್ದಾವೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟು ಸೂಪರ್ವಿಷನ್ ಡಿವೋಟ್ಸ್ 20%, ಸೂಪರ್ವಿಷನ್ ಸ್ಯಾಲ್ರಿಗೆ 20%ನ ನಾವು ತೆಗಿತೀವಿ. ನೆಕ್ಸ್ಟು ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸಿ ಓವರ್ ದ ಲೈಫ್ ಆಫ್ ದ ಮೆಷಿನ್ ಈಸ್ ₹2,000. ದ ಮೆಷಿನ್ ಕನ್ಸ್ಯೂಮರ್ ಪವರ್ 4 units per hour ಅಟ್ ಎ 1 per unit. ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಇದು ಒಂದು ಕ್ವಶನ್ನ ಇನ್ಫಾರ್ಮೇಷನ್. ಈಗ ನಾವು ಆನ್ಸರ್ನ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಹೋಗೋಣ. ಓಕೆ, ಇಲ್ಲಿ ಸೊಲ್ಯೂಷನ್ ಮಾಡಿದ್ದೀನಿ ನೋಡಿ. ಫಸ್ಟ್ ಒಂದು ಮೆಷಿನ್ ಅವರ್ ರೇಟಿನ ಹೆಡ್ಡಿಂಗ್ ಏನಿರಬೇಕಪ್ಪ ಅಂತ ಅಂದರೆ ಓಪನ್ ದ 2 columns ಇರಬೇಕು. ಫಸ್ಟು ಓಪನ್ 3 columns, ಒಂದು ಪರ್ಟಿಕ್ಯುಲರ್ಸ್, ಒಂದು ಅಮೌಂಟ್, ಒಂದು ಪರ್ ಯೂನಿಟ್. ಹೆಡ್ಡಿಂಗ್ ಏನಿರಬೇಕು ಕಾಂಪಿಟೇಷನ್ ಆಫ್ ಮೆಷಿನ್ ಅವರ್ ರೇಟ್. ಓಕೆನಾ. ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ ಯೂನಿಟ್ ಅಂತ ಅಂದರೆ ಕ್ವಶನಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಪ್ಷನ್ ಬಿ ಎಲ್ಲಿದೆ ನೋಡಿ. ದ ಮೆಷಿನ್ ವಿಲ್ ವರ್ಕ್ಸ್ ಫಾರ್ 2,000 hours ಡ್ಯೂರಿಂಗ್ ದ ಇಯರ್ ಅಂತ ಐತೆ. ಅದಕ್ಕೋಸ್ಕರ ನಾವು 2,000 ತೊಗೊಂಡಿದ್ದೀವಿ hours. ಎಷ್ಟು hours ಡ್ಯೂರಿಂಗ್ ಟೈಮ್ ಒಂದು ಇಯರಲ್ಲಿ ಎಷ್ಟು ಡ್ಯೂರಿಂಗ್ ಅಷ್ಟು ನಾವು ಮೆಷಿನ್ನ ಯೂಸ್ ಮಾಡಿದ್ದೀವಪ್ಪ ಅಂತಂದರೆ 2,000 hours ಅಷ್ಟು. ಓಕೆ, ಫಸ್ಟ್ ಒಂದು ನೋಡಿ. ಫಸ್ಟ್ ಏನಿದೆ, ರೆಂಟ್ ಆ್ಯಂಡ್ ರೇಟ್ಸ್ ಫಾರ್ ದ ಡಿಪಾರ್ಟ್ಮೆಂಟ್ 24,000 ಅಂತ ಇದೆ. 24,000 ಇಲ್ಲಿ ಬರ್ದಿ ನೋಡಿ. ರೆಂಟ್ ಆ್ಯಂಡ್ ರೇಟ್ಸ್
24,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಾರು ಇದೆನಾ? C1 ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ದ ಮೆಷಿನ್ ಆಕ್ಯುಪೈಡ್ 1/4 ಸ್ಪೇಸ್ ಇನ್ ದ ಡಿಪಾರ್ಟ್ಮೆಂಟ್. ಎಷ್ಟು ಅಪ್ಪ ಅಂತಂದರೆ ಒಂದು ಕಂಪನಿಗೆ ಅಥವಾ ಒಂದು ಇಂಡಸ್ಟ್ರಿ ಒಳಗೆ 4th ಡಿಪಾರ್ಟ್ಮೆಂಟ್ಸ್ ಇರ್ತವೆ ಅಂತ ಅಂದರೆ ಅದರಲ್ಲಿ ಒಂದು ಡಿಪಾರ್ಟ್ಮೆಂಟು ಬರೀ ಯಾವುದಕ್ಕೆ ರೆಂಟ್ ಆ್ಯಂಡ್ ರೇಟ್ಸ್ ಮಾತ್ರ ಇದರಲ್ಲಿ ಮಿಷಿನ್ ಇರೋದು. ಆ ಮಿಷಿನಿಗೆ ಅಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟು 1/4 ಐಟಮ್ ಅಂತ ಬಂದಾಗ 6,000 ಬಂತು ನೋಡಿ. 6,000 ಬರ್ತಿದ್ದೀನಾ? ಈ 6,000ನ /2000 ಮಾಡಿದಾಗ ಪರ್ ಯೂನಿಟ್ ಸಿಗುತ್ತೆ ನೋಡಿ. ಪರ್ ಯೂನಿಟ್ ಸಿಗ್ತಾ 3 ಬಂತು. ನೆಕ್ಸ್ಟ್ ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಡಿಪಾರ್ಟ್ಮೆಂಟ್ 6,000. ಏನಾರ ನೆಕ್ಸ್ಟು ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ? D1 ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಎಷ್ಟು? 6,000 ಅಲ್ಲ, 6,000 ಇಂಟು 3/18 ಎಷ್ಟು ಬಂತು? 1,000 ಬಂತು ನೋಡಿ. 1,000 ಬರೆದಿದ್ದೀನಾ? /2000 0.4. ನೆಕ್ಸ್ಟು ಸೂಪರ್ವಿಷನ್ ಸ್ಯಾಲ್ರೀಸ್ ಇನ್ ದ ಡಿಪಾರ್ಟ್ಮೆಂಟ್ 12,000 per annum. ನೆಕ್ಸ್ಟ್ ಈಗ ಸೂಪರ್ವಿಷನ್ ಸ್ಯಾಲ್ರಿ ಎಷ್ಟಿದಪ್ಪ ಅಂತಂದರೆ 12,000 ಇದೆ. ಇದೆ ನೋಡಿ, ತೋರಿಸ್ತಿದ್ದೀನಿ. 12,000. ನೆಕ್ಸ್ಟು ಅಲ್ಲಿ ಏನಾರು ಅಡ್ಜಸ್ಟ್ಮೆಂಟ್ ಇದೆನಾ? ಇದೆ. ಸೂಪರ್ವಿಷನ್ ಡಿವೋಟ್ 20% ಆಫ್ ದಿಸ್ ಟೈಮ್ ಫಾರ್ ದಿಸ್ ಮಿಷಿನ್. ಮೀನ್ಸ್ ಹೆಂಗಪ್ಪ ಅಂತಂದರೆ ಒಂದು ಮಿಷಿನಿಗೆ 20% ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ. ಏನಿದು? 20% ಡಿವೋಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 20%ನ ಕಂಡುಹಿಡಿಬೇಕು. ಅಲ್ಲಿಗೆ 2,400 ಬರುತ್ತೆ. 12,000 ಇಂಟು 20% ಮಾಡಿದಾಗ 2,400 ಬಂತು. ಇಲ್ಲಿ ಅಮೌಂಟ್ ಕಾಲಮಲ್ಲಿ ತೋರಿಸಿದ್ದೀನಿ ನೋಡಿ. 2,400 ಡಿವೈಡೆಡ್ ಬೈ ಪರ್ ಯೂನಿಟ್ ಕಂಡುಹಿಡಿಬೇಕಲ್ಲ. ಅದಕ್ಕೋಸ್ಕರ ಮೆಷಿನ್ ಅವರ್ ರೇಟ್ ಎಷ್ಟು ವರ್ಕ್ ಆಗಿದೆ? 2,000. ಅಲ್ಲಿಗೆ 1.2 ಬಂತು. ಓಕೆ, ಈಗ ನೆಕ್ಸ್ಟು ಡಿ ನೋಡಿ. ಇನ್ಶೂರೆನ್ಸ್ ಫಾರ್ ದ ಡಿಪಾರ್ಟ್ಮೆಂಟ್ 6,000 per annum. ನೋಡಿ, ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ನಾನು ಆಗಲೇ ಹೇಳಿದ್ದೀನಿ, ಇನ್ಶೂರೆನ್ಸ್ ಅಂತ ನಮಗೆ ಮೈಂಡ್ ಸೆಟ್ಟಿಗೆ ಬಂದಷ್ಟು ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಎಂಪ್ಲಾಯೀಸ್ಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ ಅಂತ ಅನಿಸುತ್ತೆ. ಎಂಪ್ಲಾಯೀಸ್ಗಳಿಗೆ ಇನ್ಶೂರೆನ್ಸ್ ಮಾಡಿಸಲ್ಲ. ಇದು ಮೆಷಿನ್ ಅವರ್ ರೇಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಮೆಷಿನ್ಸ್ಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಎಷ್ಟು? 6,000 per annumಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಎಷ್ಟು ಮಿಷಿನಿಗೆ ಗೊತ್ತಿಲ್ಲ. ಅಡ್ಜಸ್ಟ್ಮೆಂಟಲ್ಲಿ ಇದೆ ನೋಡಿ, 5 ಮಿಷಿನ್ಸ್ಗೆ. ಹಂಗಾರೆ 6,000 ಡಿವೈಡೆಡ್ ಬೈ 5 ಮಿಷಿನ್ಸ್ ನೋಡಿದ್ರಾ? 6,000 ಡಿವೈಡೆಡ್ ಬೈ 5 ಮಿಷಿನ್ಸ್ ಮಾಡಿದಾಗ 1,200 ಬಂತು. 1,200 ಇದು ಅಮೌಂಟು ಡಿವೈಡೆಡ್ ಬೈ ಪರ್ ಯಾವುದಕ್ಕೆ? ಪರ್ ಮಿಷಿನಿಗೆ, ಒಂದು ಮಿಷಿನಿಗೆ ಇಂಟು 2,000 ಮಾಡಿದಾಗ ಪರ್ ಯೂನಿಟ್ ಎಷ್ಟು ಬರುತ್ತೆ? 0.6 ಬರುತ್ತೆ. ನೆಕ್ಸ್ಟು ನೋಡಿ, ಲುಬ್ರಿಕೇಟ್ಸ್ ಆ್ಯಂಡ್ ಕಾಟನ್ಸ್ ವೇಸ್ಟ್ ಫಾರ್ ದ ಮಿಷಿನ್ 600 per annum. ಕಾಟನ್ ವೇಸ್ಟ್ ಎಷ್ಟಾಗಿದೆ ಮಿಷಿನಿಂದು? 600 per annum ಆಗಿದೆ. ಏನಾರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ? ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಒಂದು ಅಮೌಂಟ್ನ ಡೈರೆಕ್ಟ್ ಅಮೌಂಟ್ ಹಾಕ್ತೀವಿ. 600 ಇರುತ್ತಲ್ಲ, ಅದನ್ನ ಡೈರೆಕ್ಟ್ ಹಾಕ್ತೀವಿ. 600 ಬಂದಿರೋ ಅಮೌಂಟ್ನ ಡೈರೆಕ್ಟ್ ಹಾಕಿದ್ವಿ ಅಂತಂದರೆ 600 ಡಿವೈಡೆಡ್ ಬೈ 2,000 ಮಾಡಿದಾಗ 0.3 ಬರುತ್ತೆ. ಓಕೆನಾ? ಈ ಅಷ್ಟು ಅಮೌಂಟನ್ನು ನಾವು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 11,200 ಬರುತ್ತೆ. ಈ ಒಂದು ಅಷ್ಟು ಅಮೌಂಟನ್ನು ಟೋಟಲ್ ಮಾಡಿದಾಗ 11,200 ಬರುತ್ತೆ. ಡಿವೈಡೆಡ್ ಬೈ 2,000 ಮಾಡಿದಾಗ 5.6 ಬರುತ್ತೆ. ಇದನ್ನು ಕೂಡಿದಾಗಲೂ 5.6 ಬರಬೇಕು. ಇದನ್ನು ಡಿವೈಡ್ ಬೈ ಮಾಡಿದಾಗಲೂ 5.6 ಬಂದಿದೆ ಅಂದರೆ ನಿಮ್ಗೆ ಇಲ್ಲಿ ತನಕ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಈಗ ನೋಡಿ, ಅಡಿಷ್ನಲ್ ಇನ್ಫಾರ್ಮೇಷನ್ ಒಳಗೆ A1 ತಗೊಂಡಿಲ್ಲ ನಾವು. ದ ಕಾಸ್ಟ್ ಆಫ್ ದ ಮಿಷಿನ್ ಈಸ್ 32,000 ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ ಲೈಫ್ ಆಫ್ ದ 10 years ಈಸ್ ₹2,000 ಅಂತ ಇದೆ. ಇಲ್ಲಿದೆ ನೋಡಿ, ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ನೋಡೋಣ. ಈಗ ಇದರಲ್ಲಿ ಡಿಪ್ರಿಸಿಯೇಷನ್ ಈಗ ಮೈನಸ್ ಮಾಡಬೇಕು.
ಡಿಪ್ರಿಸಿಯೇಷನ್ ಮೈನಸ್ ಮಾಡೋಕ್ಕಿಂತ ಮುಂಚೆ ಡಿಪ್ರಿಸಿಯೇಷನ್ನ ಹೆಂಗೆ ಅಂತ ನೋಡೋಣ. ಡಿಪ್ರಿಸಿಯೇಷನ್ ನೋಟ್ ಇಲ್ಲಿ 32,000 ಇದೆ, -2,000 ಇದೆ, /10 ಅಂತ ಇದೆ, ನಿಮಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಟ್ ಕೊಟ್ಟಿದೆ ನೋಡಿ. ಕಾಸ್ಟ್ ಆಫ್ ದ ಮಿಷಿನ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ / ಲೈಫ್ ಇನ್ ದ ಟರ್ಮ್ ಆಫ್ ಮಿಷಿನ್. ಕಾಸ್ಟ್ ಆಫ್ ದ ಮಿಷಿನ್ ಎಷ್ಟು ಕೊಟ್ಟಿದ್ದಾರೆ? 32,000 ಕೊಟ್ಟಿದ್ದಾರೆ, ಅದಕ್ಕೆ 32,000 ಬರ್ಕೊಂಡಿದ್ದೀವಿ. ನೆಕ್ಸ್ಟು ಇನ್ಸ್ಟಾಲೇಷನ್ ಚಾರ್ಜ್ ಏನಾರು ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನ ಬಿಟ್ಟಿದ್ದೀವಿ. ನೆಕ್ಸ್ಟು ಸ್ಕ್ರ್ಯಾಪ್ ವ್ಯಾಲ್ಯೂ 2,000 ಕೊಟ್ಟಿದ್ದಾರೆ, ಅದಕ್ಕೆ 2,000 ಸ್ಕ್ರ್ಯಾಪ್ ವ್ಯಾಲ್ಯೂ ಮೈನಸ್ ಮಾಡಿ /10 ಮಾಡಿದಾಗ 3,000 ಬರುತ್ತೆ. ಈ 3,000 ಅಮೌಂಟ್ ಕಾಲಮಲ್ಲಿ ತೋರಿಸಂಗಿಲ್ಲ, ಓನ್ಲಿ ಪರ್ ಯೂನಿಟ್ ಅಷ್ಟೇ ತೋರಿಸ್ಬೇಕು. ಅಡ್ಜಸ್ಟ್ಮೆಂಟ್ ಒಳಗೆ ಏನು ಕೊಟ್ಟಿರ್ತಾರಲ್ಲ ಅಡಿಷ್ನಲ್ ಇನ್ಫಾರ್ಮೇಷನ್ ಒಳಗೆ ಅವನ್ನ ಅಮೌಂಟ್ ಕಾಲಮ್ ಒಳಗೆ ತೋರಿಸಂಗಿಲ್ಲ. ಅದನ್ನು ಡೈರೆಕ್ಟಾಗಿ ನಾವು ಪರ್ ಯೂನಿಟಿಗೆ ಕಂಡುಹಿಡಿಬೇಕು. ಇಲ್ಲಿ ತನಕ ನಾನು ಅರ್ಥ ಆಗೈತೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಓಕೆನಾ? ಈ 3,000 / 2,000 ಮಾಡಿದಾಗ ಮೇಲಿದೆ ನೋಡಿ ಪರ್ ಹಾರ್, ಆವಾಗ 1.5 ಬರುತ್ತೆ, ಓಕೆನಾ? ನೆಕ್ಸ್ಟ್ ಇನ್ಸ್ಟಾಲೇಷನ್ ಚಾರ್ಜ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಇನ್ಸ್ಟಾಲೇಷನ್ ಚಾರ್ಜನ್ನು ಇದೇನು ಮಾಡಿಲ್ಲ. ಅದು ಇನ್ಸ್ಟಾಲೇಷನ್ ಚಾರ್ಜ್ ಕೊಟ್ಟಿದ್ರು ಅಂತಂದರೆ ಪ್ಲಸ್ ಮಾಡಿ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮೈನಸ್ ಮಾಡಿ / ಎಷ್ಟು ಇಯರ್ಸ್ ಇದೆ ಅಂತ ನಾನು / ಮಾಡಿದಾಗ ನಮಗೆ ಅಮೌಂಟ್ ಸಿಗುತ್ತೆ. ನೆಕ್ಸ್ಟು ಇದರಲ್ಲಿ ಎ ಆಗಿದೆ, ಬಿ ಆಗಿದೆ, ಸಿ ಆಗಿದೆ, ಡಿ ಆಗಿದೆ, ಇ ಆಗಿದೆ, ಎಫ್ ಆಗಿದೆ. ಈಗ ಜಿ ಇದೆ ನೋಡಿ. ದ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸಿ ಓವರ್ ದ ಲೈಫ್ ಆಫ್ ದ ಮೆಷಿನ್ ಈಸ್ ₹2,000 ಅಂತ ಇದೆ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸಿ 2,000 ಕೊಟ್ಟಿದ್ದಾರೆ, ಮತ್ತು ಅವರು ಏನು ಮಾಡಿದ್ದಾರೆ, ಲೈಫ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಮೆಷಿನಿಂದ ಲೈಫ್ ಎಷ್ಟು? 10 ಇಯರ್ಸ್ ಅಲ್ವಾ? ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸಿ 2,000 / 10. ಮೆಷಿನಿನ ಲೈಫ್ ಟೈಮಿಂಗ್ಸ್ ಎಷ್ಟಿದೆ? 10 ಇಯರ್ಸ್ ಅಂತ ಇದೆ. / ಮಾಡಿದಾಗ 200 ಬರುತ್ತೆ. 200 / 2,000 ಮಾಡಿದಾಗ ನಮಗೆ 0.1 ಬರುತ್ತೆ. ನೋಡಿ, ನಾನು ಹೇಳಿದ್ದೀನಿ ಅಡ್ಜಸ್ಟ್ಮೆಂಟ್ ಒಳಗೆ ಬರೋವಂಥ ಐಟಮ್ಸ್ನ ಅಮೌಂಟಲ್ಲಿ ಹಾಕೋಂಗಿಲ್ಲ, ಅಮೌಂಟ್ ಕಾಲಮಲ್ಲಿ ಓನ್ಲಿ ಫಾರ್ ಇಲ್ಲಿ ಪರ್ ಯೂನಿಟ್ ಅಷ್ಟೇ ಕಂಡುಹಿಡಿಬೇಕು. ನೆಕ್ಸ್ಟ್ ಎಫ್ ದ ಮೆಷಿನ್ ಕನ್ಸ್ಯೂಮ್ ಪವರ್ 4 ಯೂನಿಟ್ಸ್ ಪರ್ ಹಾರ್ ಅಟ್ ಎ 1 ಪರ್ ಯೂನಿಟ್. ನೋಡಿ ಎಷ್ಟು ಸಿಂಪಲಲ್ಲಿ ಕೊಟ್ಟಿದ್ದಾರೆ. 1 × 4 ಮಾಡಿದಾಗ 4 ಯೂನಿಟ್ಸ್ ಇಂಟು ಪರ್ ಯೂನಿಟ್ 1 ಅಂತ ಅಂದಾಗ ಎಷ್ಟು ಬರುತ್ತೆ? ಆನ್ಸರ್ 4 ಬರುತ್ತೆ. ಅದನ್ನೇನು ಯಾಕಂದರೆ ಡೈರೆಕ್ಟಾಗಿ ಅವರೇ ಅಮೌಂಟ್ ಇದನ್ನು 4 ಯೂನಿಟ್ ಕೊಟ್ಟಿರುತ್ತೆ, ಅದಕ್ಕೋಸ್ಕರ ನಾವು ಅದನ್ನ / 2,000 ಮಾಡೋಂಗಿಲ್ಲ. ಕರೆಕ್ಟಾಗಿ ಅವರೇ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ 4ನೇ ಹಾಕ್ತೀವಿ. ಅಲ್ಲಿಗೆ ಅಷ್ಟು ಪರ್ ಯೂನಿಟ್ನ ಟೋಟಲ್ ಮಾಡಿದಾಗ 11.2 ಬರುತ್ತೆ. 11.2 ಬಂತು ಅಂದರೆ ಇದು ಮೆಷಿನ್ ಅವರ್ ರೇಟ್. ನೋಟ್ ಕೊಟ್ಟಿದೆ ನೋಡಿ, ಇದು ಡಿಪ್ರಿಸಿಯೇಷನಿನ ನೋಟು. ಇದು ಪ್ರಾಬ್ಲಮ್. ಇದು 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.